ಇದ್ದೀರಾ ಸುವರ್ಣ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಆ್ಯಂಡ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗೋದು ಪ್ಯೂರ್ ನ್ಯಾಚುರಲ್. ಸವಿತಾ ಅವರು ಇನ್ನೂ ಬಂದಿಲ್ಲ. ಸೊ ಏನು ಮಾಡೋಣ, ನಾನೇ ಕಾರ್ಯಕ್ರಮ ಶುರು ಮಾಡಿಬಿಡ್ಲಾ? ಏನು ಅಡುಗೆ ಮಾಡಲಿ ಇವತ್ತು? ಏನು ಅಡುಗೆ ಮಾಡಬೇಕು ಅಂತ ತೋಚ್ತಾ ಇಲ್ಲ ನನಗೆ. ಹಾಗಾದರೆ ಒಂದು ಕೆಲಸ ಮಾಡಬೇಡ, ಜೋರಾಗಿ ಸವಿತಾ ಅಂತ ಕೂಗ್ತೀನಿ, ಓಡ್ ಬಂದುಬಿಡ್ತಾರೆ ಅವರು. ಸವಿತಾ! ಹಾಯ್ ಸ್ವಾತಿ ಅವರೇ. ಹಾಯ್. ನಮ್ಮ ವೀಕ್ಷಕರಿಗೆ ಒಂದು ನಿಮಿಷ ಟೆನ್ಷನ್ ಕೊಟ್ಬಿಟ್ಟೆ. ಇವತ್ತು ಸವಿತಾ ಅವ್ರು ಬರ್ತಿಲ್ಲ ಅಂತ ಹೇಳ್ಬಿಟ್ಟೆ. ನಿಮಿಷ ಟೆನ್ಷನ್ ಆಗಿರುತ್ತೆ, ಸ್ವಿಚ್ ಆಫ್ ಮಾಡಕ್ಕೆ ಹೋಗಿರ್ತಾರೆ, ಅಷ್ಟರಲ್ಲಿ ನಾನು ಸವಿತಾ ಅಂದ್ಬಿಟ್ಟೆ. ಹೇಗಿದ್ದೀರಾ ಸವಿತಾ? ನಾನು ತುಂಬ ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಸೊ ಇವತ್ತು ನಮ್ಮ ವೀಕ್ಷಕರಿಗೊಂದು ಹಾಯ್ ಹೇಳ್ಬಿಡ್ತೇನೆ. ಸೊ ನಮಸ್ಕಾರ ವೀಕ್ಷಕರೇ. ಓಕೆ, ಸೊ ಏನು ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು? ನಾನೊಂದು ಸ್ಪೆಷಲ್ ರೈಸ್ ಮಾಡ್ತಾ ಇದ್ದೀನಿ, ಅಂದರೆ ಅಲಸಂದೆ ಕಾಳಿನ ಫ್ರೈಡ್ ರೈಸ್. ಅಲಸಂದೆ ಕಾಳಿನ ಫ್ರೈಡ್ ರೈಸ್. ವಾವ್, ಇದು ಹೊಸದೇ. ಸೊ ಅದಕ್ಕೆ ನೀವಿರಬೇಕು ಅಂತ ಹೇಳೋದು. ಅಲಸಂದೆ ಕಾಳಿನ ಫ್ರೈಡ್ ರೈಸ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು? ಅಲಸಂದೆ ಕಾಳು, ಶುಂಠಿ, ಸೋಯಾ ಸಾಸ್, ಕ್ಯಾಬೇಜ್, ಈಸ್ಟರ್ನ್ ವೈಟ್ ಪೆಪ್ಪರ್, ಸಾಲ್ಟ್, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹೂವು, ಹಸಿಮೆಣಸಿನಕಾಯಿ, ಅಜಿನೋಮೋಟೊ, ಸಕ್ಕರೆ, ದಪ್ಪ ಮೆಣಸಿನಕಾಯಿ, ಅನ್ನ, ಸಾಸ್, ಟೊಮ್ಯಾಟೊ ಸಾಸ್. ಓಕೆ, ಸೊ ಫಸ್ಟ್ ನಿಮ್ಗೇನು ಬೇಕು? ಬಾಣಲೆ ಇಟ್ಬಿಡೋಣ. ಸೊ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ, ಅಲಸಂದೆ ಕಾಳನ್ನು ಒಂದು ಸ್ವಲ್ಪ ಹೊತ್ತು ನೆನೆಸಿ ಕುಕ್ಕರಲ್ಲಿ ಕೂಗ್ಕೊಟ್ಟು ನಾನು ತೊಗೊಂಡು ಬಂದಿದ್ದೇನೆ. ಯಾಕಂದರೆ ಇಲ್ಲಿ ಸ್ವಲ್ಪ ಲೇಟ್ ಆಗೋದು ಬೇಡ, ರೆಡಿ ಆಗಿದ್ರೆ ನಾವು ಚಟ್ಪಟ್ ಅಂತ ಮಾಡಿ ತೋರಿಸ್ಬೋದು ಅಂತ. ಸೊ ಈ ಅಲಸಂದೆ ಕಾಳು ಬದಲಾಗಿ ನಾವು ಬೇರೆ ಕಾಳುಗಳು ಬಳಸ್ಕೋಬಹುದು. ಹೆಸರು ಕಾಳು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಓಕೆ ಓಕೆ, ಸೊ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಸೊ ಇದಕ್ಕೆ ಪ್ಯೂರ್ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ. 0 ಕೊಲೆಸ್ಟ್ರಾಲ್. ಸಾಕಾ? ಇನ್ನೊಂದು ಸ್ವಲ್ಪ. ಓಕೆ, ಸಾಕು. ಓಕೆ, ಸೊ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ನಾವು ಅಲ್ಲಿವರೆಗೂ ಸ್ವಲ್ಪ ಈ ಶುಂಠಿ ಮತ್ತು ಹಸಿಮೆಣಸಿನಕಾಯಿನ ಜಜ್ಕೊಂಡ್ಬಿಡೋಣ, ಪುಟಾಣಿ ಕೊಡಿ. ಓಕೆ ಓಕೆ, ಸೊ ಇದಕ್ಕೆ ಸ್ಪೂನ್ ಕೊಡಿ. ಸೊ ಫ್ರೈಡ್ ರೈಸ್ ಅಂತ ಹೇಳಿದ್ರಿ. ಸೊ ಇದು ಒಂದು ರೀತಿಯ ಚೈನೀಸ್ ಟಚ್ ಕೊಡೋವಂಥ ಸವಿತಾ ರೆಸಿಪಿ. ಹೌದು ಹೌದು, ಖಂಡಿತ. ಆಮೇಲೆ ಇದು ಹಸಿಮೆಣಸಿನಕಾಯಿ ಅವ್ರೇನು ಮಾಡ್ತಾರೆ, ಉದ್ದುದಕ್ಕೆ ಹೆಚ್ಕೊಂಡ್ಬಿಟ್ಟು ಹಾಕ್ತಾರೆ. ಸೊ ನಾನು ಹಾಗೆ ಹಾಕಿ ಜಜ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಶುಂಠಿ. ಸೊ ಇಲ್ಲಿ ಹಸಿಮೆಣಸಿನಕಾಯಿ ಮತ್ತು ಶುಂಠಿ ನೀವು ಕುಟ್ಕೋತಾ ಇದ್ದೀವಿ. ಹೌದು, ಒಂದು ಸ್ವಲ್ಪ. ತೀರಾ ಪೇಸ್ಟ್ ಮಾಡಬೇಕು ಅಂತ ಏನಿಲ್ಲ, ಇದು ಮೀಡಿಯಮ್ ಆಗಿ ತರಿಯಾಗಾದರೆ ಸಾಕು. ಸೊ ಇವಾಗ ಇದಕ್ಕೆ ಸೊ ಎಣ್ಣೆ ಕಾದಿದೆ. ಹೌದು, ಅದಕ್ಕೇನು ಮಾಡೋಣ ನೆಕ್ಸ್ಟ್ ಇವಾಗ ಅಂದರೆ, ಕ್ಯಾಪ್ಸಿಕಮ್ ಇದೆಯಲ್ಲ, ಹಾಂ ಅದನ್ನು ಹಾಕೋತೀರಾ? ಹಾಂ, ಸೌಟ್ ಕೊಡಿ, ಸೌಟ್ ಕೈ ಕೊಡಿ, ಅನ್ನದ ಕೈ. ಓಕೆ, ಇದಕ್ಕೆ ಕ್ಯಾಪ್ಸಿಕಮ್, ಒಂದು ಸ್ವಲ್ಪ ಇದನ್ನು ಎಣ್ಣೆಲೇ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಈ ಮಿಶ್ರಣ ಇದಕ್ಕೆ ಹಾಕೋಣ. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹೂ. ಸೊ ಇದಕ್ಕೆ ನೀವು ಸ್ಪ್ರಿಂಗ್ ಆನಿಯನ್ಸ್, ಎಲೆಕೋಸು. ಸೊ ಇಷ್ಟು ಎಲೆಕೋಸು ಹಾಕ್ಬಿಡೋಣ ಇದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಅಜಿನೋಮೋಟೊ ಹಾಕೋಣ ಇದಕ್ಕೆ, ಸ್ಪೂನ್ ಕೊಡಿ. ಸುಮ್ಮನೆ ಟೇಸ್ಟಿಂಗ್ ಪೌಡ್ರಾಗಿ ಇದು ರಿಯಾಕ್ಟ್ ಆಗುತ್ತೆ. ಸೊ ಸ್ವಲ್ಪ ಹಾಕೋಣ ಅಜಿನೋಮೋಟೊ. ವೀಕ್ಷಕರೇ, BP ಇರೋರು ಮತ್ತು ಹೈ ಕೊಲೆಸ್ಟ್ರಾಲ್ ಇರೋರು ಅಜಿನೋಮೋಟೋನ ದಯವಿಟ್ಟು ಯೂಸ್ ಮಾಡಬೇಡಿ. ಸೊ ಇವಾಗ ಇದಕ್ಕೆ ಅಲಸಂದೆ ಕಾಳು. ಈ ಕಟ್ಟು ನಾವು ವೇಸ್ಟ್ ಮಾಡದೆ ಇದಕ್ಕೆ ನಾವು ಸೂಪ್ ಥರ ಯೂಸ್ ಮಾಡಿಕೊಂಡು ನಾವು ಇದನ್ನು ಸೇವನೆ ಮಾಡ್ಬೋದು. ಸೊ ಇಷ್ಟು ಅಲಸಂದೆ ಕಾಳು, ಯಾಕಂದರೆ ನಾನು ತೊಗೊಂಡಿರೋದು 1 ಕಪ್ ರೈಸು. ಹೌದು. ಸೊ ನಾನು ಇದಕ್ಕೆ
ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ವೈಟ್ ಪೆಪ್ಪರ್, ಈಸ್ಟರ್ನ್ ವೈಟ್ ಪೆಪ್ಪರ್ ಕೊಡು. ಆಮೇಲೆ ನಿಮಗೆ ಸಾಮಾನ್ಯ ಈ ಫ್ರೈಡ್ ರೈಸ್ ಅಂತಂದ್ರೆ ವೈಟ್ ಪೆಪ್ಪರ್ ಹಾಕಿದಾಗ ಮತ್ತೆ ಸೋಯಾ ಸಾಸ್ ಹಾಕಿದಾಗ ಅದ್ರ ಫ್ಲೇವರೇ ಚೇಂಜ್ ಆಗುತ್ತೆ ಅಲ್ವಾ? ಹೌದು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ. ಬಟ್ ಸೂಪ್ಗಾಗಲಿ ಫ್ರೈಡ್ ರೈಸ್ಗಾಗಲಿ ಎಲ್ಲದಕ್ಕೂ ಒಂದು ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ಹಾಕಿದ್ರೆ ಆ ಸ್ವೀಟ್ ಆ್ಯಂಡ್ ಖಾರ ನಮಗೆ ಹೌದು ಚೆನ್ನಾಗಿರುತ್ತೆ. ಓಕೆ, ಸೊ ಅಲಸಂದೆ ಕಾಳು ಇಷ್ಟೇ ಸಾಕು, ಜಾಸ್ತಿ ಇದಾಗೋದು ಬೇಡ. ಸೋಯಾ ಸಾಸ್ ಹಾಕೊಂಡ್ಬಿಡೋಣ. ನಾವು ಬೇಕಿದ್ರೆ ಇದಕ್ಕೆ ಒಂಚೂರು ಟೊಮ್ಯಾಟೊ ಸಾಸ್ ಕೂಡ ಹಾಕ್ಕೋಬೋದು ರೈಸ್ಗೆ, ಯಾಕಂದರೆ ಇದರಲ್ಲಿ ಬೇರೆ ಹುಳಿ ಅಂಶ ಯಾವುದೂ ಇಲ್ಲ ಅಲ್ವಾ? ಸೊ ಹಾಕ್ಕೋಬೋದು. ಸೊ ಇನ್ನೇನು ಆಯ್ತಿದು, ಇದಕ್ಕೆ ಇವಾಗ ನಾನು ರೈಸ್ ಹಾಕ್ಕೋತೀನಿ. ಓಕೆ, ಸೊ ಈಗ ಅನ್ನ ಮಿಕ್ಸ್ ಮಾಡಿದ್ರೆ ಅದನ್ನು ಚೆನ್ನಾಗಿ ಹೊಂದಿಸ್ತೀರಾ ಅಲ್ವಾ ನೀವು? ಹೌದು. ಸೊ ಇದೆಲ್ಲಿ ಕಲ್ತಿದ್ದೀನಿ ನೀವು? ಇದು ಜಸ್ಟ್ ಹಾಗೆ ಟ್ರೈ ಮಾಡಿದ್ದು, ನನ್ನ ಒಂದು ಎಕ್ಸ್ಪೆರಿಮೆಂಟು. ಸೊ ಇದು ನೀವು ಮಿಕ್ಸ್ ಮಾಡ್ತಾ ಇರಿ, ನಾನು ಇಲ್ಲಿ ಒಂದು ಸಣ್ಣ ಬ್ರೇಕನ್ನು ತಗೋತೀನಿ. ವೀಕ್ಷಕರೇ, ಅಳಸಂದೆ ಕಾಳಿನ ಫ್ರೈಡ್ ರೈಸ್ ರೆಡಿ ಆಗ್ತಾ ಇದೆ. ನಾವಿಲ್ಲಿ ಒಂದು ಚಿಕ್ಕ ಬ್ರೇಕನ್ನು ತಗೋಣ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಆ್ಯಂಡ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗುವುದು ಪ್ಯೂರ್ ನ್ಯಾಚುರಲ್. ಈಗ ಒಂದು ಸಣ್ಣ ವಿರಾಮದ ನಂತರ ನಾನು ನಿಮಗೆ ಒಂದು ಯೂಸ್ಫುಲ್ ಆದಂಥ ಟಿಪ್ಸನ್ನು ಕೊಡ್ತೀನಿ. ಟೇಕ್ ಅ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಆ್ಯಂಡ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗುವುದು ಪ್ಯೂರ್ ನ್ಯಾಚುರಲ್. ವೀಕ್ಷಕರೇ, ನಾನು ಬ್ರೇಕ್ ಹೋಗೋಕ್ಕೆ ಮುಂಚೆ ಹೇಳಿದ್ದೆ ನಿಮಗೆ ಒಂದು ಯೂಸ್ಫುಲ್ ಆದಂಥ ಟಿಪ್ಸನ್ನು ಕೊಡ್ತೀನಿ ಅಂತ. ಬಿಲ್ವಪತ್ರೆ ಅಂದರೆ ಬಿಲ್ವಪತ್ರೆ, ಈ ಬಿಲ್ವಪತ್ರೆನ ಚೆನ್ನಾಗಿ ಅರೆದು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಈ ಮುಖದಲ್ಲಿ ಚಿಕ್ಕ ಚಿಕ್ಕ ಮಚ್ಚೆಗಳು, ಒಂಥರ ಈ ಒಂದು ಕಪ್ಪು ಕಲೆಗಳು ಅದೆಲ್ಲ ಮಾಯ ಆಗುತ್ತೆ. ಸೊ ಪ್ಲೀಸ್ ಮನೇಲಿ ಟ್ರೈ ಮಾಡಿ ನೋಡಿ. ಸೊ ಇದು ಅಲಸಂದೆ ಕಾಳು ಫ್ರೈಡ್ ರೈಸ್ ರೆಡಿ ಆಗಿದೆ. ನಾನು ಆಫ್ ಮಾಡಿ ಸ್ಟವ್ ಆಫ್ ಮಾಡೋಣ. ಓಕೆ, ಸೊ ನೋಡಿದ್ರಾ ಹೇಗೆ ಸೂಪರಾಗಿ ಎಷ್ಟು ಬೇಗ ರೆಡಿ ಆಯ್ತಲ್ಲ ನಮ್ಮ ಅಲಸಂದೆ ಕಾಳಿನ ಫ್ರೈಡ್ ರೈಸ್. ಹೌದು. ಸೊ ಸ್ವಾತಿ ಅವರೇ, ಅಲಸಂದೆ ಕಾಳಿನ ಫ್ರೈಡ್ ರೈಸ್ ನಿಮಗೋಸ್ಕರ ಮತ್ತು ನಮ್ಮ ಪ್ರಿಯ ವೀಕ್ಷಕರಿಗೋಸ್ಕರ ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ ಯು ಸವಿತಾ. ಅಲಸಂದೆ ಕಾಳಿನ ಫ್ರೈಡ್ ರೈಸ್ ಮಾಡುವ ವಿಧಾನ: ಮೊದಲು ಒಂದು ಪ್ಯಾನಿನಲ್ಲಿ ಸನ್ಪ್ಯೂರ್ ಎಣ್ಣೆ ಹಾಕಿ, ನಂತರ ಹಸಿಮೆಣಸಿನಕಾಯಿ, ಶುಂಠಿ ಚೆನ್ನಾಗಿ ಪುಡಿ ಮಾಡಿಕೊಳ್ಳಿ. ಈಗ ಕಾದ ಸನ್ಪ್ಯೂರ್ ಎಣ್ಣೆಗೆ ಕ್ಯಾಪ್ಸಿಕಮ್ ಹಾಕಿ ಬಾಡಿಸಿಕೊಳ್ಳಿ. ನಂತರ ಹಸಿಮೆಣಸಿನಕಾಯಿ, ಶುಂಠಿ ಮಿಶ್ರಣವನ್ನು ಹಾಕಿ ಸ್ಪ್ರಿಂಗ್ ಆನಿಯನ್, ಎಲೆಕೋಸು, ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಈಗ ಅಜಿನೋಮೋಟೊ, ಬೇಯಿಸಿದ ಹಳಸಂದೆ ಕಾಳು, ಉಪ್ಪು, ಈಸ್ಟರ್ನ್ ಪೆಪ್ಪರ್ ಪೌಡರ್, ಸಕ್ಕರೆ, ಸೋಯಾ ಸಾಸ್, ಟೊಮೆಟೊ ಸಾಸ್ ಜೊತೆಗೆ ಅನ್ನ ಹಾಕಿ ಚೆನ್ನಾಗಿ ಬಾಡಿಸಬೇಕು. ನಂತರ ಸರ್ವಿಂಗ್ ಬೌಲಿಗೆ ಹಾಕಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಅದರ ಮೇಲೆ ಟೊಮ್ಯಾಟೊ ಸಾಸ್ ಹಾಕಿ ಸರ್ವ್ ಮಾಡಿದರೆ ಅಲಸಂದೆ ಕಾಳಿನ ಫ್ರೈಡ್ ರೈಸ್ ಸವಿಯಲು ಸಿದ್ಧ. ಅಲಸಂದೆ ಕಾಳಿನ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ? ತುಂಬ ಸಿಂಪಲ್ ಅನಿಸ್ತು ಅಲ್ವಾ? ಮಕ್ಕಳಿಗೂ ಹಾಗೆ ಇದು ಬಹಳ ಇಷ್ಟ ಆಗುತ್ತೆ, ಏಕೆಂದರೆ ಇದು ಫ್ರೈಡ್ ರೈಸ್ ಜೊತೆಗೆ ಅಲಸಂದೆ ಕಾಳಿರೋದ್ರಿಂದ ಮಕ್ಕಳಿಗೆ ಪಲ್ಸ್ ಕೊಟ್ಟ ಹಾಗೂ ಆಗುತ್ತೆ ಅಲ್ವಾ? ಸೂಪರ್ಬ್ ಆಗಿದೆ. ಅಲಸಂದೆ ಕಾಳಿಂದ ಇಷ್ಟು ಚೆನ್ನಾಗಿ ಫ್ರೈಡ್ ರೈಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಲಸಂದೆ ಕಾಳು ಹೇಗಾಗಿದೆ ಅಂದರೆ ಹೊರಗಿನ ಕೋಟ್ ಇದೆಯಲ್ಲ ಚೆನ್ನಾಗಿ ಆಯಿಲ್ನಲ್ಲಿ ಫ್ರೈ ಆಗಿದೆ, ಕ್ರಿಸ್ಪಿ ಅನಿಸ್ತಾ ಇದೆ. ಒಳಗಡೆ ಆ ಸಾಫ್ಟ್ನೆಸ್ ಇದೆ. ಅನ್ನದ ಸಾಫ್ಟ್ನೆಸ್ ಜೊತೆಗೆ ಈ ಅಲಸಂದೆ ಕಾಳಿನ ಕ್ರಿಸ್ಪಿನೆಸ್ ಮತ್ತು ಸಾಫ್ಟ್ನೆಸ್ ಎಷ್ಟು ಚೆನ್ನಾಗಿ ಅದು
ಕಚ್ತಾ ಇರುವಾಗ ಬ್ಲೆಂಡ್ ಆಗುತ್ತೆ ಅಂದರೆ ನಿಜವಾಗ್ಲೂ ಸೂಪರ್ಬ್ ಆಗಿದೆ. ಥ್ಯಾಂಕ್ ಯು. ಇದು ಒಂದು ಹೋಲ್ಸಮ್ ಮೀಲ್ ಅಂತ ಹೇಳ್ಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸವಿತಾ ಅವರೇ. ಇದೊಂದು ನಿಮ್ಮ ಒಂದು ಕಲ್ಪನೆ ಅದ್ಭುತ. ಥ್ಯಾಂಕ್ ಯು ಸೊ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ? ನೆಕ್ಸ್ಟು ಆಮೇಲೆ ಹೇಳ ಇಂಗ್ರೀಡಿಯೆಂಟ್ಸ್ ಹೇಳಿದ ನಂತರ ಓಕೆ ಓಕೆ. ಸೊ ಆ ಒಂದು ಐಟಮ್ಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ಹೇಳ್ಬಿಡೋಣ. ಓಕೆ ಓಕೆ. ಶುಂಠಿ, ಪುದೀನ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಈಸ್ಟರ್ನ್ ಅಚ್ಚ ಖಾರದ ಪುಡಿ, ಉಪ್ಪು, ಸಕ್ಕರೆ, ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಬ್ರೌನ್ ಬ್ರೆಡ್, ಅಕ್ಕಿ ಹಿಟ್ಟು. ಓಕೆ. ಸೊ ಇಷ್ಟು ಸಾಮಗ್ರಿಗಳಿಂದ ನೀವೀಗ ನನಗೆ ಬ್ರೆಡ್ ಸ್ಯಾಂಡ್ವಿಚ್ ಬಜ್ಜಿ ಮಾಡ್ಕೊಡ್ತಾ ಇದ್ದೀರಾ. ಓಕೆ. ಸೊ ಫಸ್ಟ್ ನಿಮ್ಗೆ ಏನು ಬೇಕು? ಫಸ್ಟ್ ನಾವೇನು ಮಾಡ್ಕೊಳ್ಳೋಣ ಅಂದರೆ ತವ ಇಡೋಣ. ಸೊ ಸ್ಪೂನ್ ಕೊಡಿ. ಪುದೀನ ಚಟ್ನಿಗೆ ನಾನು ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ. ಸರಿ. ಶುಂಠಿ, ಪುದೀನ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು. ಸೊ ಇಲ್ಲಿ ನೀವು ಶುಂಠಿ, ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀರಾ. ಆಮೇಲೆ ಹಸಿಮೆಣಸಿನಕಾಯಿ. ಓಕೆನಾ? ಸೊ ಇದು ಗ್ರೀನ್ ಚಟ್ನಿ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನಾನು ಚಟ್ನಿ ಮಾಡ್ಕೊಂಡು ಬರ್ತೀನಿ. ಓಕೆ. ಸೊ ಅಲ್ಲಿವರೆಗೂ ತವಾ ಕಾದಿರುತ್ತೆ. ಹೌದು. ಸೊ ಇದು ಕಾದಿಲ್ಲ. ಓಕೆ ಓಕೆ. ಸೊ ನಾನು ಇದನ್ನು ಚಟ್ನಿ ಮಾಡ್ಕೊಂಡು. ಓಕೆ. ಸೊ ಗ್ರೀನ್ ಚಟ್ನಿ ರೆಡಿ ಆಗಿದೆ. ಪುದೀನ ಚಟ್ನಿನ ನಾನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಓಕೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದಕ್ಕೆ ಒಂಚೂರು ಎಣ್ಣೆ ಹಾಕೋಣ. ಓಕೆ. ಸೊ ಇದಕ್ಕೆ ನಾನು ಸ್ವಲ್ಪ ಸನ್ಫ್ಲವರ್ ಆಯಿಲ್ ಹಾಕ್ತೀನಿ. ಓಕೆ. ಸೊ ಇಲ್ಲಿ ಬಾಣಲಿ ಇಟ್ಬಿಡೋಣ. ಓಕೆ. ಪ್ಯಾನ್ ಇಟ್ಬಿಡಿ. ಈಗ ನೀವು ಟೊಮ್ಯಾಟೊ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದೀರಾ. ಸೊ ಟೊಮ್ಯಾಟೊ ಚಟ್ನಿಗೆ ಫಸ್ಟು ಸೊ ಇಲ್ಲಿ ಸನ್ಫ್ಲವರ್ ಆಯಿಲ್ ಸಾಕು. 0 ಕೊಲೆಸ್ಟ್ರಾಲ್. ಸೊ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ನಾವು ಅದಕ್ಕೆ ಟೊಮ್ಯಾಟೊ ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು. ಸೊ ನಾನು ಪುದೀನ ಚಟ್ನಿಗೆ ಶುಂಠಿ ಹಾಕಿದ್ದೀನಿ. ಹೌದು. ಸೊ ಇನ್ನೊಂದು ಲೇಯರ್ಗೆ ನಾನು ಬೆಳ್ಳುಳ್ಳಿ ಹಾಕ್ತಾ ಸೊ ಇದ್ದೀನಿ. ಟೊಮೆಟೊ ಚಟ್ನಿಗೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀರಾ, ಪುದೀನ ಚಟ್ನಿಗೆ ನೀವು ಶುಂಠಿ ಹಾಕೊಂಡು. ಓಕೆ. ಸೊ ಇದು ಸ್ವಲ್ಪ ಫ್ರೈ ಆಗಲಿ. ಓಕೆ. ನಾನೊಂದು ಸ್ವಲ್ಪ ಚಕ್ಕೆ, ಆಮೇಲೆ ಎರಡು ಚಿಕ್ಕ ಪೀಸ್ ಚಕ್ಕೆ ತಗೊಂಡಿದ್ದೀರಾ, 1-3 ಲವಂಗ ತಗೊಂಡಿದ್ದೀನಿ. ಹುರಿಬೇಕಂತಿಲ್ಲ, ಹಾಗೆ ಕುಟ್ಕೋಬೇಕಾ ಇದು? ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಓಕೆ. ಸೊ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಂಡಿದ್ದೀರಾ. ಸೊ ಇದಕ್ಕೆ ಫ್ರೈ ಆಗಿದೆ. ಇದಕ್ಕೆ ನಾವು ಟೊಮ್ಯಾಟೊ ಹಾಕ್ಬಿಡೋಣ. ಸೊ ಟೊಮ್ಯಾಟೊ ಫ್ರೈ ಆಗ್ತಿದ್ದ ಹಾಗೆ ನಾವು ಸ್ವಲ್ಪ ಸಾಲ್ಟು, ಟೊಮ್ಯಾಟೊ ಸಾಫ್ಟ್ ಆಗುತ್ತೆ. ಈ ಕುಟ್ಟಿರುವಂಥ ಚಕ್ಕೆ, ಲವಂಗ ಮತ್ತು ಜೀರಿಗೆ ನೋಡಿ ಈ ಥರ ಪುಡಿ ಮಾಡಿ ಹಾಕಿಬಿಟ್ರೆ ಅದೇ ಫ್ಲೇವರ್ ಬೇರೆ ಇರುತ್ತೆ. ಇದಕ್ಕೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ, ಜಾಸ್ತಿ ಬೇಡ. ಓಕೆ. ಸೊ ಇದು ರೆಡಿ ಆಗಿದೆ. ಇದನ್ನು ಮಿಕ್ಸಿ ಜಾರ್ಗೆ ಉಪ್ಪು ಹಾಕಿಬಿಟ್ರೆ ಅದು ಯಾವುದೇ ಪದಾರ್ಥ ಉಪ್ಪು ಹಾಕದೆ ಹೋದರೆ ಅದು ಸ್ವಲ್ಪ ಬಾಳಿಕೆ ಬರುತ್ತೆ ಫ್ರಿಡ್ಜ್ನಲ್ಲಿ ಇಟ್ಟಾಗ. ಸ್ಯಾಂಡ್ವಿಚ್ ಕರಿಯೋದಕ್ಕೆ ಎಣ್ಣೆ ಹಾಕೊಂಡ್ಬಿಡೋಣ. ಸೊ ನಾವಿಲ್ಲಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋಣ. 0 ಕೊಲೆಸ್ಟ್ರಾಲ್. ಸಾಕು.
ಯಾಕಂದರೆ ಬ್ರೆಡ್ ಡಿಪ್ ಆಗಬೇಕು, ಸೋಕ್ ಆಗಬೇಕಲ್ಲ. ಹೌದು. ಸೊ ನಾನು ಈ ಟೊಮ್ಯಾಟೊ ಚಟ್ನಿ ಒಂದು ಸ್ವಲ್ಪ ಆರಲಿ, ನಾನಿಲ್ಲಿ ಬ್ಯಾಟರ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇವಾಗ. ಸೊ ಫಸ್ಟ್ ನೀವು ಕಡಲೆ ಹಿಟ್ಟನ್ನು ಹಾಕೋ. ಕಡಲೆ ಹಿಟ್ಟು, ಮೈದಾ ಹಿಟ್ಟು. ಸೊ ಇವಾಗ ಇದಕ್ಕೆ ನಾನು ಕಡಲೆ ಹಿಟ್ಟು ಒಂಚೂರು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ. ಆಮೇಲೆ ಈಗ ಗರಿ ಬರಲಿಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಸೊ ಒಂದು 2 ಚಮಚ ಹಾಕ್ತಾ ಇದ್ದೀನಿ ನಾನು ಅಕ್ಕಿ ಹಿಟ್ಟು. ಹಿಟ್ಟಿಗೆ ಬೇಕಾದಷ್ಟು ಉಪ್ಪು. ಆಮೇಲೆ ನಾನಿಲ್ಲಿ ಸೋಡಾ ಬಳಕೆ ಮಾಡ್ತಿಲ್ಲ. ಸೊ ಸೋಡಾ ಬದಲಿಗೆ ಸಕ್ಕರೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಓಕೆ. ಸೊ ಇದಕ್ಕೆ ಈಸ್ಟರ್ನ್ ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ. ಸೊ ಇದಿಷ್ಟು ಮಿಶ್ರಣನ ನಾವು ಬ್ಯಾಟ್ರ್ ಥರ ರೆಡಿ ಮಾಡ್ಕೊಂಡ್ಬಿಡೋಣ. ನೀರು ಹಾಕಿ ಬಜ್ಜಿ ಕಲಿಸ್ತೀವಲ್ಲ ಆ ಹದಕ್ಕೆ ಕಲಿಸ್ಕೊಂಡ್ಬಿಡೋಣ ಇದನ್ನು. ಇದಕ್ಕೆ ಒಂಚೂರು ಎಣ್ಣೆ ಹಾಕಿ ಅದಕ್ಕೆ. ಯಾಕಂದರೆ ಯಾವಾಗಲೂ ಕರ್ದಿರೋದು ಅಂತಂದರೆ ಸ್ವಲ್ಪ ಎಣ್ಣೆ, ಬಿಸಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇನ್ನೊಂದು ಸ್ಪೂನು ಸಾಕು. ನೀವು ಬೋಂಡಾ ಬಜ್ಜಿ ಅಂಗಡಿಗಳೆಲ್ಲ ನೋಡಿ, ಅವರು ಎಣ್ಣೆ ಹಾಕ್ತಾರೆ, ಕರ್ದಿರೋ ಎಣ್ಣೆ ಹಾಕ್ತಾರೆ. ಹೌದು, ಟೇಸ್ಟ್ ಕೊಡುತ್ತೆ ಅದು. ಟೇಸ್ಟ್ ಅಲ್ಲ, ಗರಿ ನಿಮಗೆ ಕೋಟಿಂಗ್ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಆ ಬ್ಯಾಟ್ರ್ ಫಿನಿಶಿಂಗ್ ಮಾತ್ರ ಈ 5 ಬೆರಳನ್ನ ಹಿಂಗೆ ಮಾಡಿ ಲೈಕ್ ಮಿಕ್ಸಿ, ಹೌದು, ಬೀಟರ್ ಥರ ಇದು ಮಾಡಿದ್ರೆ ನಮಗೆ ಆ ಬಜ್ಜಿ ಫಾರ್ಮೇಷನ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಕೇಕ್ ಫಾರ್ಮ್ ಹಿಂಗಾಗತ್ತಲ್ಲ, ಸೊ ಅದೇ ರೀತಿ ಬಜ್ಜಿ ಕೂಡ ಒಂದು ಸ್ವಲ್ಪ ನಿಮಗೆ ಥಿಕ್ನೆಸ್ ಕೊಡುತ್ತೆ. ಬ್ಯಾಟ್ರ್ ಕೂಡ ರೆಡಿಯಾಗಿದೆ, ಎಣ್ಣೆ ನಾವು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀವಿ. ಸೊ ಈಗ ಈ ಟೊಮ್ಯಾಟೊ ಚಟ್ನಿ ಆರಿದೆ, ಇದನ್ನು ನಾನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಚಟ್ನಿ ಮಾಡ್ಕೊಂಡು ಬರ್ತೀನಿ. ಜಾಸ್ತಿ ನೀರು ಬೇಡ, ಯಾಕಂದರೆ ಟೊಮ್ಯಾಟೊದಲ್ಲಿ ಕೂಡ ನೀರು ಬಿಟ್ಕೊಳ್ಳುತ್ತೆ. ಹೌದು ಹೌದು. ಸೊ ಇದನ್ನು ನಾನು ಪ್ರೆಸ್ ಮಾಡ್ಕೊಂಡು ಬರ್ತೀನಿ. ಓಕೆ. ಸೊ ಟೊಮ್ಯಾಟೊ ಚಟ್ನಿ ಕೂಡ ರೆಡಿಯಾಗಿದೆ. ಸೊ ನಾನು ನಿಮಗೆ ಆಗಲೇ ಹೇಳಿದ್ದೆ, ಬ್ರೆಡ್ ಹಾಗೆ ಮೇಲೂ ಹಾಕಿದ್ರೆ ಒಂಥರ ಅದು ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಬ್ರೆಡ್ನ ಸ್ವಲ್ಪ ಟೋಸ್ಟ್ ಮಾಡಿ ಅದ್ರ ಮೇಲೆ ಅಪ್ಲೈ ಮಾಡೋದ್ರಿಂದ ಅದು ಕ್ರಿಸ್ಪಿನೆಸ್ ಹಾಗೆ ಉಳ್ಕೊಳ್ಳುತ್ತೆ ಅಂತ. ಸೊ ಫಸ್ಟ್ ಒಂದು ಲೇಯರ್ ನಾನಿಲ್ಲಿ ಪುದೀನಾ ಚಟ್ನಿ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಪಕ್ಕ ನೀವು ಮಾಡ್ಕೊಂಡಿರೋ ಸ್ಯಾಂಡ್ವಿಚ್ ಚಟ್ನಿ. ಓಕೆ. ಸೊ ಇದಿಷ್ಟಾಗಿದೆ. ನೆಕ್ಸ್ಟು ಇನ್ನೊಂದು ಬ್ರೆಡ್ಗೆ ನಾವು ಈ ಟೊಮ್ಯಾಟೊ ಚಟ್ನಿನ ಸೊ ಇದೆರಡೂ ಈ ಥರ. ಹೌದು. ಓಕೆ. ಈ ಥರ ರೆಡಿ ಮಾಡ್ಕೊಂಡ್ಬಿಡೋಣ. ಇದನ್ನು ಕಟ್ ಮಾಡೋದು ಮಧ್ಯ. ಸೊ 4 ಪೀಸ್ಗಳನ್ನು ಮಾಡೋದು. ಸೊ ಇದು ರೆಡಿಯಾಗಿದೆ. ಇವಾಗ ಇದನ್ನು ಏನು ಮಾಡೋಣ, ಇವಾಗ ಈ ಸ್ಯಾಂಡ್ವಿಚ್ ಇದನ್ನು ಇದ್ರ ಮೇಲೆ ಡಿಪ್ ಮಾಡಿ ಸೊ ಬಜ್ಜಿ ಬರೀ ಮೆಣಸಿನ್ಕಾಯಿ ಅಥವಾ ಬಾಳೆಕಾಯಿ ಬಜ್ಜಿನೂ ಅಲ್ಲ, ಬ್ರೆಡ್ನಲ್ಲೂ ಬಜ್ಜಿ ಮಾಡ್ಬೋದು ಅಂತ ಇವತ್ತು ತೋರಿಸ್ಕೊಟ್ರಿ ಅಲ್ವಾ? ಇಲ್ಲ, ಈ ಥರ ಬೋಂಡಾಸು ಸಾಧಾರಣವಾಗಿ ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಇದು ಒಂಥರ ವೆರೈಟಿ ಡಿಫ್ರೆಂಟ್, ಯಾಕಂದರೆ ನಾವಿಲ್ಲಿ ಪುದೀನಾ ಚಟ್ನಿ ಬಳಸ್ತಾ ಇದ್ದೀವಿ. ಹೌದು. ಸೊ ಅದೇ ಇಲ್ಲಿ ನಮಗೆ ಡಿಫ್ರೆಂಟಾಗಿ ನಮಗೆ ಬರುತ್ತೆ. ಓಕೆ, ಇದು ಆಗಿದೆ. ಸೊ ಈ ಬ್ರೆಡ್ ಬಜ್ಜಿಗಳನ್ನ ಈ ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ. ಡಿಫ್ರೆಂಟ್ ಆಗಿದೆ, ಖುಷಿಯಾಗಿ ಎಲ್ಲರೂ ತಿನ್ಬೋದು, ಮಕ್ಕಳು ಅಷ್ಟೇ ಅಲ್ಲ, ಎಲ್ಲರೂ ಖುಷಿಯಾಗಿ ತಿನ್ಬೋದು. ಇದು ಆಕ್ಚುಲಿ ಪನ್ನೀರ್ ಪಕೋಡಾ ತರ ಕಾಣ್ತಾ ಇದೆ ಅಲ್ವಾ? ಓಕೆ. ಸೊ ನೋಡಿದ್ರಲ್ಲ ಸ್ವಾತಿ ಅವರೇ, ಹೇಗೆ ಸೂಪರ್ ಆಗಿ ಫಟಾಫಟ್ ಅಂತ ರೆಡಿ ಆಗೋಯ್ತು ನಮ್ಮ ಬ್ರೆಡ್ ಸ್ಯಾಂಡ್ವಿಚ್ ಬಜ್ಜಿ ಅಲ್ವಾ? ಸೊ ಬ್ರೆಡ್ ಸ್ಯಾಂಡ್ವಿಚ್ ಬಜ್ಜಿ ನಿಮಗೋಸ್ಕರ ಮತ್ತು ನಮ್ಮ ಪ್ರಿಯ ವೀಕ್ಷಕರಿಗೋಸ್ಕರ ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸವಿತಾ ಅವರೇ. ಬ್ರೆಡ್ ಸ್ಯಾಂಡ್ವಿಚ್ ಬಜ್ಜಿ ಮಾಡೋ ವಿಧಾನ
ಮೊದಲು ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಬೌಲಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕಲಿಸಬೇಕು. ಈಗ ಕಾದ ಹೆಂಚಿನ ಮೇಲೆ ಸನ್ಪ್ಯೂರ್ ಎಣ್ಣೆ ಹಾಕಿ ಅದರ ಮೇಲೆ ಬ್ರೆಡ್ ಬಾಡಿಸಬೇಕು. ಈಗ ಒಂದು ಬಾಣಲೆಯಲ್ಲಿ ಸನ್ಪ್ಯೂರ್ ಎಣ್ಣೆ ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಬಾಡಿಸಿಕೊಳ್ಳಿ. ನಂತರ ಕುಟ್ಟಾಣಿಯಲ್ಲಿ ಚಕ್ಕೆ, ಲವಂಗ, ಜೀರಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಈಗ ಟೊಮ್ಯಾಟೊ, ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಪುಡಿ ಮಾಡಿದ ಚಕ್ಕೆ, ಲವಂಗ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಕೊಳ್ಳಿ. ಒಂದು ಮಿಕ್ಸಿಂಗ್ ಬೌಲಿಗೆ ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಸ್ವಲ್ಪ ಸಕ್ಕರೆ, ಈಸ್ಟಿನ್ ಅಚ್ಚಕಾರದ ಪುಡಿ ಹಾಕಿ ಬೋಂಡಾ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಿ. ಈಗ ಬ್ರೆಡ್ಡಿನ ಮೇಲೆ ತಯಾರಿಸಿದ ಪುದೀನಾ ಚಟ್ನಿ, ಟೊಮ್ಯಾಟೊ ಚಟ್ನಿಯನ್ನು ಸವರಿ ಒಂದರ ಮೇಲೆ ಒಂದು ಬ್ರೆಡ್ಡನ್ನು ಇಟ್ಟು ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಅದ್ದಿ ಸನ್ಪ್ಯೂರ್ ಎಣ್ಣೆಯಲ್ಲಿ ಕರೆದು ಟೊಮ್ಯಾಟೊ ಸಾಸ್ ಜೊತೆ ಸರ್ವ್ ಮಾಡಿದರೆ ಬ್ರೆಡ್ ಸ್ಯಾಂಡ್ವಿಚ್ ಬಜ್ಜಿ ಸವಿಯಲು ಸಿದ್ಧ. ಬ್ರೆಡ್ ಸ್ಯಾಂಡ್ವಿಚ್ ಬಜ್ಜಿ ಬಿಸಿ ಬಿಸಿ ಆಗಿದೆ. ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ? ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ. ಸೊ ನೀವು ಬ್ರೆಡ್ ಬಜ್ಜಿ ಟೇಸ್ಟ್ ನೋಡಿ, ಹಾಗೆ ಆಮೇಲೆ ಜೊತೆಗೆ ಒಂದ್ಸಲ ಸಾಸ್ ಜೊತೆ ಕೂಡ ಟೇಸ್ಟ್ ಮಾಡಿ. ಖಂಡಿತವಾಗ್ಲೂ ನೋಡ್ತೀನಿ. ಸೊ ಇದು ಫಸ್ಟು ಸಾಸ್ ಇಲ್ಲಿ ಇಡ್ಲಾ? ಶುರು ಮಾಡೋದು ಹೇಗೆ ಅಂತ ನೋಡ್ತಾ ಇದ್ದೀನಿ. ಎಲ್ಲಿಂದ ಶುರು ಮಾಡಲಿ ಅಂತ. ಆ್ಯಕ್ಚುಲಿ ಫಸ್ಟ್ ಆ ಬೈಟ್ಗೆ ತುಂಬ ಕ್ರಿಸ್ಪಿ ಇದೆ. ಬಿಕಾಸ್ ಇಲ್ಲಿ ನೀವು ಮೈದಾ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಆ ಕ್ರಿಸ್ಪಿನೆಸ್ ಆದ ತಕ್ಷಣ ಫಸ್ಟ್ ನಿಮಗೆ ಆ ಸಾಫ್ಟ್ ಒಂದು ಆ ಬ್ರೆಡ್ಡಿನ ಒಂದು ಲೇಯರ್ ಸಿಗುತ್ತೆ. ಅದು ನೀವು ಬೈಟ್ ತೊಗೊಳ್ತಿದ್ದ ಹಾಗೆ ಫಸ್ಟ್ ನಿಮಗೆ ಆ ಟ್ಯಾಂಗಿ ಆಗಿರುವಂಥ ಪುದೀನ ಮತ್ತು ಟೊಮೆಟೊ ಆ ಮಿಕ್ಸ್ಚರ್ ಚೆನ್ನಾಗಿ ಬ್ಲೆಂಡ್ ಆಗಿ ಓವರ್ ಆಲ್ ಹೇಗೆ ಅನಿಸ್ತಾ ಇದೆ ಅದು ಗೊತ್ತಾ? ಮಸಾಲ ಬ್ರೆಡ್ ಥರ ಅನಿಸ್ತಾ ಇದೆ. ಜೊತೆಗೆ ಒಂದು ಕ್ರಿಸ್ಪಿ ಲೇಯರ್ ಇದೆ. ಓವರ್ ಆಲ್ ಇದು ಸ್ನ್ಯಾಕ್ಗೆ ಅದ್ಭುತವಾಗಿದೆ. ಜೊತೆಗೆ ಒಂದು ಪಕ್ಕದಲ್ಲಿ ಒಂದು ಫಿಲ್ಟರ್ ಕಾಫಿ ಇದ್ದರೆ ಸೂಪರ್. ಅದು ಈ ಮಳೆಗಾಲದಲ್ಲಿ ಯಾರೂ ಹೇಳೋಕ್ಕಾಗಲ್ಲ, ಊಹೆ ಮಾಡೋಕ್ಕೂ ಆಗಲ್ಲ ಇದು ಬ್ರೆಡ್ಡಿಂದ ಮಾಡಿರೋ ಅಂಥ ಒಂದು ಸ್ಯಾಂಡ್ವಿಚ್ ಬಜ್ಜಿ ಅಂತ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೈ ಪ್ಲೆಜರ್. ನಿಜವಾಗ್ಲೂ ಇವತ್ತು 2 ರೆಸಿಪಿ ಮಾಡಿಕೊಟ್ರಿ. ಒಂದು ಅಲಸಂದೆ ಕಾಳಿನ ಫ್ರೈಡ್ ರೈಸ್, ಜೊತೆಗೆ ಈ ಬ್ರೆಡ್ ಸ್ಯಾಂಡ್ವಿಚ್ ಬಜ್ಜಿ ಎಕ್ಸಲೆಂಟ್ ಆಗಿತ್ತು. ಅದು ಈ ಮಳೆಗಾಲದಲ್ಲಿ ತಿನ್ನಕ್ಕಂತೂ ಅದ್ಭುತವಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸವಿತಾ ಅವರೇ. ಇಟ್ಸ್ ಮೈ ಪ್ಲೆಜರ್ ಸ್ವಾತಿ ಅವರೇ. ಸೊ ಈಗ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್. ಯು ಟು. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ವೀಕ್ಷಕರಿಗೂ ಸಹ ಒಂದು ಬಾಯ್ ಹೇಳ್ಬಿಡ್ತೀನಿ. ಬಾಯ್ ವೀಕ್ಷಕರೇ, ಮತ್ತೆ ಭೇಟಿ ಆಗ್ತೀನಿ. ಬಾಯ್ ಸ್ವಾತಿ ಅವರೇ. ಬಾಯ್ ವೀಕ್ಷಕರೇ. ಇವತ್ತಿನ ಅಲಸಂದೆ ಕಾಳಿನ ಫ್ರೈಡ್ ರೈಸ್ ಜೊತೆಗೆ ಬ್ರೆಡ್ ಸ್ಯಾಂಡ್ವಿಚ್ ಬಜ್ಜಿ ಅದ್ಭುತವಾಗಿತ್ತು. ಮಳೆಗಾಲ, ಬಜ್ಜಿ ಇದ್ದರೆ ಭಾಳ ಚೆನ್ನಾಗಿರುತ್ತೆ. ಸೊ ಮನೇಲಿ ಪ್ಲೀಸ್ ಈಗಲೇ ಟ್ರೈ ಮಾಡಿ ನೋಡಿ. ಬ್ರೆಡ್ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಆದಷ್ಟು ವೀಟ್ ಬ್ರೆಡ್ನ ಬಳಸಿ. ನಾನಿಲ್ಲಿ ಒಂದು ಸಣ್ಣ ವಿರಾಮನ ತಗೋತೀನಿ. ವಿರಾಮದ ನಂತರ ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀನಿ. ಟೇಕ್ ಅ ಶಾರ್ಟ್ ಬ್ರೇಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗುವುದು ಪ್ಯೂರ್ ನ್ಯಾಚುರಲ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗೋದು ಪ್ಯೂರ್ ನ್ಯಾಚುರಲ್. ಚೈತ್ರದ ಮಾಸದಲ್ಲಿ ಕೋಗಿಲೆ ಬರುತ್ತೆ ಅಲ್ವಾ? ಬರುತ್ತೆ ಅನ್ನೋಕ್ಕಿಂತ ಹಾಡುತ್ತೆ. ಆದರೆ ನಮ್ಮ ಈ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಇವತ್ತು ಕೋಗಿಲೆ ಕಂಠದ ಚೈತ್ರ ಬರ್ತಾ ಇದ್ದಾರೆ. ಸೊ ನಾವು ಅವರನ್ನು ವೆಲ್ಕಮ್ ಮಾಡೋಣ. ಚೈತ್ರ, ವೆಲ್ಕಮ್ ಟು ಮನೆ ಅಡುಗೆ ಕಾರ್ಯಕ್ರಮ. ಹಾಯ್ ಚೈತ್ರ, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್. ಸೊ ಕೋಗಿಲೆ ಕಂಠ ಅಂತ ಇದೇ ಗೊತ್ತಾಗುತ್ತೆ. ನಿಮ್ಮ ವಾಯ್ಸ್ ಅಷ್ಟು ಸುಂದರವಾಗಿದೆ, ಅಷ್ಟು ಸೊಗಸಾಗಿದೆ. ನಾನು ನಿಮ್ಮ ಬಗ್ಗೆ ಆಮೇಲೆ ವೀಕ್ಷಕರಿಗೆ ಹೇಳ್ತೀನಿ. ಆದರೆ ಮುಂಚೆ ಒಂದು ನಮಸ್ಕಾರ ಹೇಳ್ಬಿಡ್ತೀರಾ ನಮ್ಮ ವೀಕ್ಷಕರಿಗೆ? ನಮಸ್ಕಾರ. ಚೈತ್ರ, ಇವತ್ತು ಯಾವ ಅಡುಗೆ ಮಾಡ್ತಿದ್ದೀರಾ ನೀವು? ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೋಳದ ರೊಟ್ಟಿ ಜೊತೆಗೆ ಈರುಳ್ಳಿ ಟೊಮ್ಯಾಟೊ ಖಾರ ಚಟ್ನಿ. ಖಾರ ಚಟ್ನಿ ಮಾಡ್ತಿದ್ದೀರಾ? ಸರಿ, ಈಗ ನೀವು ಯಾವ ಕಡೆಯವರು? ಅಂದರೆ ಉತ್ತರ ಕನ್ನಡದ ಕರ್ನಾಟಕದ ಯಾವ ಕಡೆಯವರು ನೀವು? ಬಳ್ಳಾರಿ ಕಡೆಯವರು. ಸರಿ, ಈಗ ನೀವು ಜೋಳದ ರೊಟ್ಟಿ ಮತ್ತು ಈರುಳ್ಳಿ ಟೊಮ್ಯಾಟೊ ಖಾರ ಚಟ್ನಿ.
ಈರುಳ್ಳಿ ಟೊಮ್ಯಾಟೊ ಖಾರದ ಚಟ್ನಿ. ಈಗ ಫಸ್ಟ್ ನಾವು ಜೋಳದ ರೊಟ್ಟಿ ಮಾಡೋಣ. ಜೋಳದ ರೊಟ್ಟಿ ಮಾಡೋದಕ್ಕೆ ಏನೇನು? ಇಲ್ಲ, ಫಸ್ಟ್ ನಾವು ಚಟ್ನಿ ಮಾಡ್ಕೊಂಡ್ಬಿಡೋಣ. ಚಟ್ನಿ ಜೋಳದ ರೊಟ್ಟಿ ಮಾಡಿದ್ಮೇಲೆ ನೀವು ಕಾಯ್ಬೇಕಾಗತ್ತೆ ತಿನ್ನೋದಕ್ಕೆ. ಚಟ್ನಿ ರೆಡಿ ಇತ್ತು ಅಂದ್ರೆ ಬಿಸಿ ಬಿಸಿದ್ ಹಂಗೆ ಹಾಕೊಟ್ಬಿಡ್ಬೋದು. ಓಕೆ, ರೆಡಿ. ಸೊ ನಾವು ಈರುಳ್ಳಿ ಟೊಮ್ಯಾಟೊ ಖಾರದ ಚಟ್ನಿ ಮಾಡೋಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಬೆಲ್ಲ, ಕರಿಬೇವು, ಬಿಳಿ ಎಳ್ಳು, ಉಪ್ಪು, ಜೀರಿಗೆ, ಹಸಿಮೆಣಸಿನಕಾಯಿ, ದೊಡ್ಡದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ದೋರ್ಗಾಯಿ ಅಂತ ಕರಿತೀವಿ ನಾವು, ಟೊಮ್ಯಾಟೊ. ಅಂದರೆ ಪೂರ್ತಿ ಹಣ್ಣು ಆಗಿರಬಾರ್ದು, ಪೂರ್ತಿ ಕಾಯಿಯೂ ಆಗಿರಬಾರ್ದು, ಮಧ್ಯದಲ್ಲಿರುವಂಥದ್ದು ಒಂದು ಟೊಮ್ಯಾಟೊ. ಓಕೆ, ಸೊ ಫಸ್ಟು ಏನು ಮಾಡ್ಕೋಬೇಕು? ಪಾತ್ರೆ ಏನು ಬೇಕು ನಿಮಗೆ? ಈಗ ಪ್ಯಾನ್ ಬೇಕಾಗತ್ತೆ. ಈಗ ನಾವು ಮೊದಲಿಗೆ ಈರುಳ್ಳಿ ಹಾಕೊಳ್ಳೋಣ. ಹಾಂ, ಸೊ ಇದು ಡ್ರೈ ರೋಸ್ಟ್ ಥರ ಮಾಡ್ಕೋಬೇಕು? ಇಲ್ಲ, ಎಣ್ಣೆ ಹಾಕಬೇಕಾಗುತ್ತೆ. ಎಣ್ಣೆ ಹಾಕಿ ಫಸ್ಟಿಗೆ ಈರುಳ್ಳಿ ಹಾಕ್ಕೊಂಡು ಆಮೇಲೆ. ಸೊ ಇಲ್ಲಿ ಒಂಚೂರು ನಾನು ಪ್ಯೂರ್ ಸನ್ಫ್ಲವರ್ ಆಯಿಲ್ ಹಾಕ್ತೀನಿ. ನೋಡಿ ಎಷ್ಟು ಎಣ್ಣೆ ಬೇಕು ಅಂತ. ಸಾಕು, 1-2 ಸ್ಪೂನ್ ಆದರೆ ಸಾಕಾಗುತ್ತೆ. ಹೌದು. ಚೈತ್ರ, ನೀವು ತುಂಬ ಒಳ್ಳೆ ಸಿಂಗರ್ ಅಂತ ನಾನು ಓದಿದ್ದೀನಿ. ಸೊ ನಿಮ್ಮ ಹಾಡಿನ ಒಂದು ಜರ್ನಿ ಯಾವಾಗಿಂದ ಶುರುವಾಯಿತು? ನಾನು ತುಂಬ ಚಿಕ್ಕವಳಿದ್ದೆ. ನಾನು 4ನೇ ವರ್ಷದವಳಿದ್ದಾಗ ನಮ್ಮಮ್ಮ ನನಗೆ ರೇಡಿಯೋದಲ್ಲಿ ಬರುವಂಥ ಹಾಡುಗಳನ್ನ ಹಾಕಿಬಿಟ್ಟು ಕಲಿಸಿದ್ದು ನನಗೆ. ಸೊ ಅಲ್ಲಿಂದ ಶುರುವಾಗಿದ್ದು ನನ್ನ ಜರ್ನಿ. ಸ್ಕೂಲಲ್ಲೆಲ್ಲ ಕಾಂಪಿಟೇಷನ್ಸು, ಪ್ರತಿ ವಾರ ಟ್ಯಾಲೆಂಟ್ ಶೋಸ್ ಅಂತ ಇರೋದು, ಆವಾಗೆಲ್ಲ ಹಾಡ್ತಾಯಿದ್ದೆ. ಸೊ ಅಲ್ಲಿಂದ ನಾನು ಗುರ್ತಿಸ್ಕೊಳ್ತಾ ಬಂದೆ. ಅದಾದ ನಂತರ PUC ನಾನು ಮಾಡಿದ್ದು PUC ಮಾರಾಣಿ ಕಾಲೇಜಲ್ಲಿ. ಸೊ ಅಲ್ಲಿ ಕರ್ನಾಟಕ ಸಂಗೀತ ಮಾಡಿದೆ. ತದನಂತರ ಹಿಂದೂಸ್ತಾನಿ ಸಂಗೀತದಲ್ಲಿ MA ಮಾಡಿದೆ. ಅದು ಮೈಸೂರು ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯ. ಸೊ ಹೀಗೆ ನಡ್ಕೊಳ್ತಾ ಬಂದಿದೆ. ಓಕೆ, ಕಾರ್ಯಕ್ರಮಗಳು ಸೊ ನಿಮ್ಮ ಮೊದಲ ಗುರು ಯಾರು ಸಂಗೀತದಲ್ಲಿ? ನನ್ನ ತಾಯಿ. ಆದರೆ ನೀವು ಕಲ್ತಿರೋದು PR ಮಂಜುನಾಥ್ ಅಂತ. ಫಸ್ಟ್ ನೀವು ಸಂಗೀತ ಕಲ್ತಿರೋದು. ಸೊ ಈಗ ನಾವು ಟೊಮೆಟೊ ಹಾಕೊಳ್ಳೋಣ. ಅದಕ್ಕೆ ಹಾಕ್ಬಿಡ್ಬೋದು. ಇದಕ್ಕೆ ಹಾಕಿ. ಸೊ ಇದನ್ನು ನೀವು ದೋರ್ಗಾಯಿ ತೊಗೊಂಡಿದ್ದೀರಾ? ಹಾಂ, ದೋರ್ಗಾಯಿ ತೊಗೊಂಡು. ಇದು ಕಾರಣ ಏನಂದ್ರೆ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ. ಹುಳಿ ಜಾಸ್ತಿ ಇರುತ್ತೆ, ಮತ್ತೆ ತುಂಬ ಟೇಸ್ಟ್ ಆಗೋದಿಲ್ಲ. ಅಂದರೆ ಹಣ್ಣು ಹಾಕಿದರೆ ನಿಮಗೆ ಆ ಹದ ಬರೋದಿಲ್ಲ. ಹೌದು. ಈಗ ಇದಕ್ಕೆ ಮೆಣಸಿನ್ಕಾಯಿ ಹಾಕೊಳ್ಳೋಣ. 1-2 ಪೀಸ್ನಷ್ಟು ಚಿಕ್ಕದಾಗಿ ಹಸಿ ಶುಂಠಿ, ಜಸ್ಟ್ ಫ್ಲೇವರ್ಗೆ. ಹಾಂ, ಫ್ಲೇವರ್ಗೆ. ಈಗ ಕರಿಬೇವು ಹಾಕೊಳ್ಳೋಣ. ಸೊ ಸಾಕಷ್ಟು ಕರಿಬೇವೇ ಹಾಕ್ತಾ ಇದ್ದೀರಾ ನೀವು? ಅದು ಒಳ್ಳೆಯದು ಕೂಡ ಅಲ್ಲ. ಹೌದು. ಸೊ ಈಗ ನೀವು ಈರುಳ್ಳಿ, ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಕೊನೆಗೆ ಹುರಿದಿದ್ದ ಆದಮೇಲೆ, ಅಂದರೆ ನಾವು ಬೆಳ್ಳುಳ್ಳಿ ಕರಿಬೇವು ಎಷ್ಟು ಹಾಕ್ತೀವೋ ಒಳ್ಳೆಯದು, ಅಷ್ಟು ಚೆನ್ನಾಗಿ. ಅದು ಸ್ವಲ್ಪ ಖಾರದ ಫ್ಲೇವರ್ ಕೊಡುತ್ತೆ ಅದಕ್ಕೆ. ಇದು ಇನ್ನೇನು ತೆಗಿಯೋ ಟೈಮಲ್ಲಿ ನಾವು ಸ್ವಲ್ಪ ಎಳ್ಳು, 1 ಸ್ಪೂನ್, 1 ಸ್ಪೂನ್ನಷ್ಟು ಎಳ್ಳು, ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ, ಇದಕ್ಕೆ ಅಕಸ್ಮಾತ್ ಬೇಕಾಯಿತು ಅಂದರೆ ನೀವು ಇನ್ನೂ ಫ್ಲೇವರ್ ಕೊಡಬೇಕು ಅಂತ ಅನಿಸಿದರೆ ಇದಕ್ಕೆ ಪುದೀನ ಸೊಪ್ಪು ಹಾಕೋಬೋದು. ಹಿಡ್ಕೊಳ್ಳ. ಈಗ ಇದನ್ನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸ್ಪೂನ್ ಆದರೆ ಸಾಕು. ಓಕೆ. ಸ್ವಲ್ಪ ಬೆಲ್ಲ, ರುಚಿ ತುಂಬ ಖಾರ ಅನಿಸುತ್ತೆ ಅನ್ನೋದಕ್ಕೆ ಒಂಚೂರು. ಈಗ ಇದನ್ನು ರುಬ್ಕೊಂಬರ್ಲಾ? ಸ್ವಲ್ಪ ತರಿಯಾಗಿರಲಿ. ಅದು ಮಧ್ಯದಲ್ಲಿ ಇದನ್ನು ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಸರಿ, ಹಾಕಿ.
ಸೊ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಮತ್ತು ತರ್ತರಿಯಾಗಿ ರುಬ್ಬಿದ್ದೀನಿ. ಇದನ್ನು ಪ್ಲೇಟ್ನಲ್ಲಿ ಅರೇಂಜ್ ಮಾಡ್ತಾ ಇರಿ. ನಾನಿಲ್ಲಿ ಒಂದು ಸಣ್ಣ ಬ್ರೇಕನ್ನು ತಗೋತೀನಿ. ವೀಕ್ಷಕರೇ, ಬಳ್ಳಾರಿ ಸ್ಪೆಷಲ್ ಈರುಳ್ಳಿ ಟೊಮ್ಯಾಟೊ ಖಾರದ ಚಟ್ನಿ ರೆಡಿ ಆಗಿದೆ. ಬೌಲಿಗೆ ಹಾಕ್ತಾ ಇದ್ದಾರೆ ಅವರು. ನಾವಿಲ್ಲಿ ಒಂದು ಸಣ್ಣ ಬ್ರೇಕ್ ತಗೋಣ. ಬ್ರೇಕಿನ ನಂತರ ನಿಮಗೆ ಟಿಪ್ಸ್ ಹೇಳ್ತೀನಿ, ಜೊತೆಗೆ ನಮ್ಮ ಜೋಳದ ರೊಟ್ಟಿನೂ ರೆಡಿ ಆಗುತ್ತೆ. ಕಾತರದಿಂದ ಕಾಯ್ತಾ ಇರ್ತೀರಾ ಅಲ್ವಾ? ಟೇಕ್ ಅ ಶಾರ್ಟ್ ಬ್ರೇಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗುವುದು ಪ್ಯೂರ್ ನ್ಯಾಚುರಲ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗುವುದು ಪ್ಯೂರ್ ನ್ಯಾಚುರಲ್. ವೀಕ್ಷಕರೇ, ಇವತ್ತು ನಾನು ಕೊಡುವಂತಹ ಟಿಪ್ಸು ನಿಮಗೆ ದಂಟಿನ ಸೊಪ್ಪಿನ ಬಗ್ಗೆ. ದಂಟಿನ ಸೊಪ್ಪು 2 ದಿನಕ್ಕೊಮ್ಮೆ ತಿನ್ನೋದ್ರಿಂದ, ಬೇಯಿಸ್ಕೊಂಡಾಗಲಿ ಅಥವಾ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಲಿವರ್ನಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ, ಡೈಜೆಷನ್ ಪ್ರಾಬ್ಲಮ್ ಕೂಡ ಹೋಗುತ್ತೆ, ಜೊತೆಗೆ ಮಲಬದ್ಧತೆ ಪ್ರಾಬ್ಲಮ್ ಇರೋ ಕೂಡ ನಿವಾರಣೆ ಆಗುತ್ತೆ. ಸೊ ದಂಟಿನ ಸೊಪ್ಪನ್ನು ಹೆಚ್ಚು ಸೇವನೆ ಮಾಡಿ. ಒಳ್ಳೆಯದಿದೆ ಅಲ್ವಾ ಟಿಪ್ಸು? ಸೊ ಈಗ ನೀವು ಚಟ್ನಿ ಜೊತೆ ರೆಡಿಯಾಗಿದ್ದೀರ. ರೊಟ್ಟಿಯಲ್ಲಿ ರೊಟ್ಟಿ ಈಗ ಮಾಡೋಣ. ಓಕೆ. ಸೊ ರೊಟ್ಟಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು? ಇದಕ್ಕೆ ಜೋಳದ ಹಿಟ್ಟು, ಉಪ್ಪು, ಸ್ವಲ್ಪ ನೀರು ಅಷ್ಟೇ. ಸೊ ಫಸ್ಟ್ ನಿಮ್ಗೆ ಏನು ಪಾತ್ರೆ ಬೇಕು? ನಾವು ಫಸ್ಟಿಗೆ ನೀರು ಕಾಯಿಸ್ಕೊಳ್ಳೋಣ. ಹಾಂ. 1 ಬೌಲ್ ಜೋಳದ ಹಿಟ್ಟಿಗೆ ಹಾಂ, ಒಂದು ಅರ್ಧ ಕಪ್ನಷ್ಟು ನೀರು ಕಾಯಿಸ್ಕೊಳ್ಬೇಕಾಗುತ್ತೆ. ಈಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಿಟ್ಟು ಹಾಕೊಳ್ಳೋಣ. ಸರಿ. ಜೋಳದ ಹಿಟ್ಟಿನ ರೊಟ್ಟಿ ನೋಡೋಕ್ಕೆ ಭಾಳ ಸುಲಭ. ಅಂದರೆ ಈಗ ಎಲ್ಲ ಕಡೆ ಜೋಳದ ರೊಟ್ಟಿ ಸಿಗುತ್ತೆ, ಆದರೆ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಿಲ್ಲ ಕೆಲವ್ರಿಗೆ. ಇವತ್ತು ಗೊತ್ತಾಗುತ್ತೆ. ಇಲ್ಲ, ಹದ ತಪ್ಪಿದ್ರೆ ರೊಟ್ಟಿ ಸರಿ ಬರಲ್ಲ. ಹೌದು. ಚಪಾತಿ ಹಿಟ್ಟಿಗಾದ್ರೆ ಸುಮ್ಮನೆ ಕಲಸಿದ ತಕ್ಷಣ ನೀವು ಮಾಡಿಬಿಡ್ಬೋದು, ಲಟ್ಟಿಸ್ಬಿಡ್ಬೋದು. ಹೌದು ಹೌದು. ಇದು ಸ್ವಲ್ಪ ಜಿಗಿ ತಪ್ಪು ಹೋಯ್ತು ಅಂದರೆ ನಿಮಗೆ, ಅಂದರೆ ಬಿಸಿ ಇದ್ದಾಗಲೇ ಅದನ್ನು ತಟ್ಟಬೇಕು. ಸರಿ, ಸ್ಪೂನ್ ಕೊಡಿ, ಚಿಕ್ಕದು. ರುಚಿಗಷ್ಟೇ ಉಪ್ಪು. ಸರಿ. ಚೈತ್ರ, ನೀವು ಸಂಗೀತ ಹಾಡಬೇಕು ಈಗ. ನನಗೆ ಯಾವುದಾದ್ರೂ ಪರವಾಗಿಲ್ಲ, ಭಾವಗೀತೆ ಅಥವಾ ನಿಮ್ಗೆ ಇಷ್ಟ ಆಗಿರೋ ಚಲನಚಿತ್ರದ ಗೀತೆ ಯಾವುದಾದ್ರು ಒಂದು ಸಾಲು ಸಾಕು. ಒಂದು ಭಾವಗೀತೆ ಹಾಡ್ತೀನಿ. ನೀರು ಹಾಕೊಂಡ್ಬಿಡೋಣ. ಕಲಿಸ್ತಾ ನಾನು ಹಾಡ್ತೀನಿ. ಸಾಕು. ಸ್ಪೂನ್ ಹಂಚಿಟ್ಬಿಡಿ. ಈಗ ಇದನ್ನು ಕಲಸೋ ಹೊತ್ತಿಗೆ ನೀವು ಹಂಚಿಟ್ಬಿಡಿ. ಸರಿ. ಇದು ಬಿಸಿ ಇದ್ದಾಗಲೇ ನಾವು ನಾದ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕಷ್ಟ ಬಿಸಿ ಮುಟ್ಟಿ ನಾದ್ಕೊಳ್ಳೋದು. ಕೆಲವರು ತಣ್ಣೀರು ಕೂಡ ಹಾಕ್ಕೊಳ್ತಾರೆ. ಇನ್ನು ಕೆಲವರು ಏನಂದ್ರೆ ನಾವು ಜಿಗಿ ಜಾಸ್ತಿ ಬರಬೇಕು ಅನ್ನೋದಾದ್ರೆ ಹಿಂದಿನ ದಿನಾನೇ ಇಲ್ಲ 1 ಅವರ್ ಮುಂಚೆ ಮುದ್ದೆ ಮಾಡ್ಕೊಳ್ತಾರೆ. ಜೋಳದ ಹಿಟ್ಟಿನ ಮುದ್ದೆನೇ ಮಾಡ್ಕೊಳ್ತಾರೆ. ಅದನ್ನ ಹಾಕ್ಬಿಟ್ಟು ಕಲ್ಸ್ಕೊತಾರೆ. ಆವಾಗ ಜಿಗಿ ಜಾಸ್ತಿ ಬರುತ್ತೆ. ಸರಿ. ಕೋಗಿಲೆಯ ಕಂಠ ಕೇಳೋಕ್ಕೆ ನಾನು ಕಾತಿರ್ತಾ ಇದ್ದೀನಿ. ಜೀವ ಬಂದಂತೆ ಸವಿಭಾವ ಬಂದಂತೆ, ಜೀವ ಬಂದಂತೆ ಸವಿಭಾವ ಬಂದಂತೆ, ಇನಿಯ ನೀ ಬಂದೆ ನನ್ನ ಬಾಳಿಗೆ. ಜೀವ ಬಂದಂತೆ ಸವಿಭಾವ ಬಂದಂತೆ, ಜೀವ ಬಂದಂತೆ ಸವಿಭಾವ ಬಂದಂತೆ. ನಿಜವಾಗ್ಲೂ ನಿಮ್ಮ ಹಾಡು ಜೀವ ಬಂದ ಹಾಗೆ ಆಗುತ್ತೆ. ಅಷ್ಟು ಸುಂದರವಾಗಿದೆ ನಿಮ್ಮ ಕಂಠ. ಎಷ್ಟು ಮಧುರವಾಗಿದೆ ಅಂದರೆ ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಿಜವಾಗ್ಲೂ ನೀವು ತುಂಬ ಎತ್ತರಕ್ಕೆ ಬೆಳಿಬೇಕು ಚೈತ್ರ. ಅದೇ ನಾವೆಲ್ಲರೂ ಹಾರೈಸ್ತಾ ಇರೋದಿಲ್ಲಿ. ಥ್ಯಾಂಕ್ ಯು. ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನಾವು. ಇರೋದೇ ನಾದೋದ್ರಲ್ಲಿ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಸಾಫ್ಟಾಗಿ ರೊಟ್ಟಿ ಬರುತ್ತೆ. ಹೌದು ಅಲ್ವಾ?
ನಮ್ಮ ತಾಯಿ ಹೇಳ್ತಾ ಇರ್ತಾರೆ, ನಾನು ಹುಟ್ಟುವಾಗ ನಮ್ಮ ಅಮ್ಮನ ಬಾಣಂತನ ಮಾಡುವಾಗ ಅವ್ರ ಅಜ್ಜಿ ಮಾಡ್ತಾ ಇದ್ರಂತೆ ರೊಟ್ಟಿ. ಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು ರೊಟ್ಟಿ ಮಾಡೋರಂತೆ. ಯಾರಿಗೂ ಕೇಳಿಸ್ತಾರೆ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಮಾಡ್ತಾರೆ ಅಂದರೆ ನಿಮಗೆ ಸೌಂಡ್ ಗೊತ್ತಾಗೋಗುತ್ತೆ. ಹೌದು, ರೊಟ್ಟಿ ಬಡಿಯೋದು ಅಂತಾರೆ ನಮ್ಮ ಕಡೆ. ಪಟ್ 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 ಅಂತ. ಹೌದು, ಯಾಕಂದ್ರೆ ನನ್ನ ನೇಬರು ನಾರ್ತ್ ಕರ್ನಾಟಕದವರು, ಅವ್ರ ಮನೆಯಲ್ಲಿ ಹಾಗೆ ಆ ಬಡ್ದಿರೋ ಶಬ್ದ ಕೇಳಿಸುತ್ತೆ ನಮಗೆ, ಖುಷಿ ಆಗತ್ತೆ ನನಗೆ ಆವಾಗ. ತಿಂದಿದ್ದೀರಾ ಯಾವತ್ತಾದರೂ? ಹೌದು. ಈಗ ಹೇಗಾಗೋಗಿದೆ ಅಂದರೆ ರೊಟ್ಟಿ ನಿಮ್ಗೆ ಒಂದು ರೋಡ್ನಲ್ಲಿ 2 ಹೋಟೆಲ್ಸ್ ಇರುತ್ತೆ. ಹೌದು, ಜೋಳದ ರೊಟ್ಟಿ ಅಲ್ವಾ? ಇವಾಗ ಅದೇ ಫೇಮಸ್ ಆಗೋಗಿದೆ. ಒಂದಾನೊಂದು ಕಾಲದಲ್ಲಿ ನಮಗೆ ಜೋಳದ ರೊಟ್ಟಿ ಏನು ಅಂತಾನೆ ಗೊತ್ತಿರಲಿಲ್ಲ. ಈಗ ಒಂದು 10 ವರ್ಷದ ಕೆಳಗೆ ಹೌದು, ಬೆಂಗಳೂರಿನವ್ರಿಗಾಗಲಿ ಅಥವಾ ಈ ಕಡೆ ದಕ್ಷಿಣ ಮೈಸೂರು ಕಡೆ ಹೌದು ಯಾರಿಗೂ ಗೊತ್ತಿರಲಿಲ್ಲ. ನನಗೆ ಮೇನ್ ಆಗಿ ತಟ್ಟೋದು ನೋಡ್ಕೋಬೇಕು, ಯಾಕಂದರೆ ಅದು ಖುಷಿ ಆಗತ್ತೆ ನಂಗೆ. ಆ ಸೌಂಡ್ ಕೇಳಿದಾಗ ಪಕ್ಕದ ಮನೇಲಿ ರೊಟ್ಟಿ ತಟ್ತಾ ಇರಬೇಕಾದ್ರೆ ಇವತ್ತು ನಾನು ನೋಡ್ತೀನಿ ಹೇಗೆ ತಟ್ಟೋದು ರೊಟ್ಟಿ ಅಂತ. ಇದು ನಾವು ಅರಗು ಅಂತೀವಿ, ಅಂದರೆ ಸೈಡ್ಸ್ ಕಟ್ ಹಾಕಬೇಕು. ಈಗ ಚಪಾತಿ ಮಾಡುವಾಗ ಈ ಥರ ಮಾಡಲ್ಲ. ಇಲ್ಲ, ಅಂದರೆ ಸೀಲ್ ಮಾಡಿದ್ರೆ ಓಡ್ಕೊಳ್ಳೋದಿಲ್ಲ. ಫಸ್ಟ್ ಬೆಂಗಳೂರಿನಲ್ಲಿ ಜೋಳದ ರೊಟ್ಟಿ ಅಂತ ಬಂದಿದ್ದು ಹೋಟೆಲ್ಗಳಲ್ಲಿ ಕೆಂಚಾಂಬ ಹೋಟೆಲ್ ಅಂತ. ತುಂಬಾ ಹಳೇ ಹೋಟೆಲ್ ಅಂತ ಕೇಳಿದಿರಿ, ಈಗಿಲ್ಲ ಅನ್ಸುತ್ತೆ ಅದು ಹೋಟೆಲ್. ಈಗಲೂ ಇದೆ, ಆದ್ರೆ ಅದೇ ಯಾವ ಸೈಜಲ್ಲಿ ಅವ್ರು ಓಪನ್ ಮಾಡಿದ್ರು ಅದೇ ಸೈಜಲ್ಲೇ, ಅದೇ ಶೇಪ್ನಲ್ಲಿ, ಅಂದ್ರೆ ತುಂಬಾ ಹಳೇ ಹೋಟೆಲ್ ಅಂತ ಕೇಳಿದ್ದೀನಿ ನಾನು. ಸೊ ಎವ್ರಿ ಟೈಮ್ ನೀವು ತಟ್ಟಿದಾಗ ಕಾರ್ನರ್ಸ್ ಅನ್ನ ಸೀಲ್ ಮಾಡ್ಕೊಳ್ಬೇಕು. ಸೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮಗೆ ಬೇಕಾದ್ರೆ ಲಟ್ಟಿಸ್ಕೋಬಹುದು. ಹಾ, ಬಟ್ ಇದರಲ್ಲೇ ಒಂದು ಖುಷಿ ಕೊಡುತ್ತೆ ಅನ್ಸುತ್ತಲ್ವಾ? ನಮ್ಮ ಕಡೆ ರೊಟ್ಟಿ ತಟ್ಟಕ್ಕೆ ಅಂತಾನೆ ಒಂದು ಮಣೆ ತರ ಬರುತ್ತೆ. ಇದು ಚಪಾತಿ ಮಾಡೋ ಮಣೆ ಅಲ್ಲ, ಅದಕ್ಕೆ ಕೊಣಗೆ ಅಂತ ಕರಿತೀವಿ. ಉತ್ತರ ಕರ್ನಾಟಕದ ಜನ ಬಹಳ ಟ್ಯಾಲೆಂಟೆಡ್ ಕಲೆಯಲ್ಲಿ. ಒಂದು ಬೌಲಲ್ಲಿ ನೀರು ಕೊಡ್ತೀರಾ? ಹಾ, ಕೊಡ್ತೀನಿ. ಕಲೆಯಲ್ಲಿ ತುಂಬಾ ಟ್ಯಾಲೆಂಟೆಡ್ ಅಂತ ಎಲ್ಲರೂ ಹೇಳ್ತಾರೆ. ಸೊ ಅದು ಒಪ್ಕೊಂಡಿರೋ ಮಾತೆ ಅದು. ಆದರೆ ಬರೀ ಟ್ಯಾಲೆಂಟ್ನಲ್ಲ, ರೊಟ್ಟಿ ತಟ್ಟೋದ್ರಲ್ಲಿ ಎಷ್ಟು ಟ್ಯಾಲೆಂಟೆಡ್ ನೋಡಿ ನೀವು. ಎಲ್ರಿಗೂ ಬರಲ್ಲ. ಈಗ ನಾನು ಟ್ರೈ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಬರಲ್ಲ. ಮೇಲ್ಗಡೆ ಹಚ್ಚಿರ್ತೀವಲ್ಲ ಹಿಟ್ಟನ್ನು ತೆಗಿಯೋದಕ್ಕೆ, ಎಕ್ಸ್ಟ್ರಾ ಹಿಟ್ಟು ಏನು ಹಾಕಿರ್ತೀರ ಅದನ್ನು ತೆಗಿಲಿಕ್ಕೆ ನೀವು ಈ ಒದ್ದೆ ಬಟ್ಟೆ ಮಾಡಿಸಿ. ಇಲ್ಲಾಂದರೆ ರೊಟ್ಟಿ ಕಪ್ಪಾಗೋ ಚಾನ್ಸ್ ಇರುತ್ತೆ ಅಲ್ವಾ? ಈಗ ಅದನ್ನು ಬೇಯೋದಕ್ಕೆ ಬಿಡೋಣ. ಹೌದು, ಇದು ಬೇಯೋದ್ರೊಳಗೆ ನಾನೊಂದು ಬ್ರೇಕ್ ತಗೊಳ್ಳ. ವೀಕ್ಷಕರೇ, ಚೈತ್ರ ಅವರು ಜೋಳದ ರೊಟ್ಟಿ ಮತ್ತು ಟೊಮೆಟೊ ಈರುಳ್ಳಿ ಖಾರ ಚಟ್ನಿ ರೆಡಿ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಒಂದು ಚಿಕ್ಕ ಬ್ರೇಕನ್ನು ತಗೊಳ್ವಾ? ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗುವುದು ಪ್ಯೂರ್ ನ್ಯಾಚುರಲ್. ಬ್ರೇಕಿನ ನಂತರ ನಮ್ಮ ಅಡುಗೆ ರೆಡಿ ಆಗಿರುತ್ತೆ. ಸೊ ಟೇಕ್ ಅ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಎಣ್ಣೆ. ಅಡುಗೆ ಆಗುವುದು ಪ್ಯೂರ್ ನ್ಯಾಚುರಲ್. ವೀಕ್ಷಕರೇ, ಇವತ್ತಿನ ನಾನು ಟಿಪ್ಸ್ ಕೊಡ್ತಾ ಇರೋದು ಮಕ್ಕಳಿಗೋಸ್ಕರ. ಮಕ್ಕಳಿಗೆ ಸಾಮಾನ್ಯ ಹಸಿವೆ ಆಗಲ್ಲ, ಜೊತೆಗೆ ಈ ಚಿಕ್ಕ ಮಕ್ಕಳಲ್ಲಿ ಜಂತು ಹುಳುಗಳ ಒಂದು ಪ್ರಾಬ್ಲಮ್ ತುಂಬ ಇರುತ್ತೆ. ಅಂಥ ಮಕ್ಕಳು ಏನು ಮಾಡಬೇಕು ಅಂದರೆ ಪುದೀನ ಸೊಪ್ಪನ್ನು ದಿನಕ್ಕೆ ಒಂದು ಸಲ ಒಂದು ಬಟ್ಲಷ್ಟು ತಿನ್ನಬೇಕು. ಐದರ್ ಚಟ್ನಿ ಮಾಡಿಕೊಡಿ, ಇಲ್ಲ ಪರಾಠಲ್ಲಿ ಹಾಕ್ಕೊಡಿ, ಅಥವಾ ಪರಾಠ ಮೇಲೆ ಒಂದು ಸಾಸ್ ಥರ ಮಾಡಿಕೊಡಿ. ಹೇಗೋ ಒಂದು ಬಟ್ಲು ಪುದೀನ ಸತತವಾಗಿ ತಿನ್ನೋದ್ರಿಂದ ಹಸಿವು ಜಾಸ್ತಿ ಆಗುತ್ತೆ, ಹಾಗೆ ಈ ಜಂತು ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ. ಟ್ರೈ ಮಾಡಿ ನೋಡಿ. ಸೊ ನಮ್ಮ ರೊಟ್ಟಿ ಕೂಡ ರೆಡಿ ಆಯಿತು ಅಲ್ವಾ? ಇಲ್ಲಿ ಅವಾಗ ಒಂದು ಜೋಕೆ ಹೇಳ್ತಾ ಇದ್ರು ಜೋಳದ ರೊಟ್ಟಿ ಬಗ್ಗೆ. ಹಾಂ, ಡಯಾಬಿಟಿಸ್ ಇದ್ದವರು ಬೆಂಗಳೂರಲ್ಲಿ ಯಾರೋ ಒಬ್ರಿಗೆ ಡಯಾಬಿಟಿಸ್ ಇತ್ತಂತೆ. ಅವಾಗಿನ್ನೂ ಜೋಳದ ರೊಟ್ಟಿ ಅಷ್ಟಾಗಿ ಪರಿಚಯನೇ ಇರಲಿಲ್ಲ ಅಂತ. ಡಯಾಬಿಟಿಸ್ ಇದ್ದವರು ಡಾಕ್ಟರ್ ಹತ್ರ ಹೋಗಿದ್ರಂತೆ ಒಂದ್ಸರಿ.
ಡಾಕ್ಟರ್ ನಂಗೆ ಡಯಾಬಿಟಿಸ್ ಜಾಸ್ತಿ ಆಗೋದು. ಅವ್ರು ಡಾಕ್ಟರ್ ನಾರ್ಮಲ್ ಆಗಿ ಹೇಳಿದ್ರಂತೆ, ತುಂಬ ಸೆನ್ಸಿಟಿವ್ ವಿಷಯನೇ ಇದು. ಸೊ ಇದನ್ನೆಲ್ಲ ನೀವು ಡಾಕ್ಟರ್ ಹತ್ರ ಬರೋವಂಥ ಅಗತ್ಯ ಇಲ್ಲ, ಡಯಟಿಂಗಲ್ಲಿ ನೀವು ಕಂಟ್ರೋಲ್ ಮಾಡಬಹುದು. ಸರಿ ಡಾಕ್ಟರ್, ಏನು ಮಾಡಬೇಕು? ಏನಿಲ್ಲ, ದಿನ 2 ಜೋಳದ ರೊಟ್ಟಿ ತಿನ್ನಿ, ನಿಮಗೆ ಕಂಟ್ರೋಲ್ ಇರುತ್ತೆ ಅಂತ ಹೇಳಿದ್ರಂತೆ. ಅವಾಗ ಅವರು ಕೇಳಿದ್ರಂತೆ, ಡಾಕ್ಟರ್ ಸರಿ ಜೋಳದ ರೊಟ್ಟಿ ಏನೋ ತಿಂತೀನಿ, ಆದರೆ ಅದನ್ನು ಊಟಕ್ಕೆ ಮುಂಚೆ ತಿನ್ನಬೇಕೋ ಅಥವಾ ಊಟ ಆದಮೇಲೆ ತಿನ್ನಬೇಕು ಅಂತ. ಅಂದರೆ ಜೋಳದ ರೊಟ್ಟಿ ಒಂದು ಊಟ ಅನ್ನೋದು ಅವಾಗ ಯಾರಿಗೂ ಗೊತ್ತಿರಲಿಲ್ಲ. ಅದರ ಒಂದು ಔಷಧಿ ಅನ್ಕೊಂಡು ಕೇಳಿದ್ದಾರೆ. ಸೊ ಅಂದರೆ ಬೆಂಗಳೂರು ಜನತೆಗೆ ಮುಂಚೆ ಜೋಳದ ರೊಟ್ಟಿ ಏನು ಅಂತಾನೆ ಗೊತ್ತಿರಲಿಲ್ಲ. ಹೌದು. ಸೊ ಈಗ ರೊಟ್ಟಿ ಆಗಿದೆ, ನಾನು ಆಫ್ ಮಾಡ್ಬೋದು ಸ್ಟವ್. ಸೊ ಬಿಸಿ ಬಿಸಿಯಾದ ಜೋಳದ ರೊಟ್ಟಿ, ಈರುಳ್ಳಿ ಟೊಮ್ಯಾಟೊ ಖಾರದ ಚಟ್ನಿ ರೆಡಿಯಾಗಿದೆ. ಥ್ಯಾಂಕ್ ಯು ಚೈತ್ರ, ಥ್ಯಾಂಕ್ ಯು ಸೋ ಮಚ್. ಆದರೆ ಒಂದು ರೀಕ್ಯಾಪ್ ಕೊಡ್ತೀನಿ. ಜೋಳದ ರೊಟ್ಟಿ ಹಾಗೆ ಈರುಳ್ಳಿ ಟೊಮ್ಯಾಟೊ ಖಾರ ಚಟ್ನಿ ಮಾಡೋ ವಿಧಾನ. ಮೊದಲು ಒಂದು ಪ್ಯಾನಿನಲ್ಲಿ ಈರುಳ್ಳಿ, ಸನ್ಫ್ಯೂರ್ ಎಣ್ಣೆ, ಟೊಮೊಟೊ ಹಾಕಿ ಬಾಡಿಸಿಕೊಳ್ಳಿ. ನಂತರ ಹಸಿಮೆಣಸಿನಕಾಯಿ, ಹಸಿ ಶುಂಠಿ, ಕರಿಬೇವು, ಬೆಳ್ಳುಳ್ಳಿ, ಎಳ್ಳು, ಜೀರಿಗೆ ಹಾಕಿ ಚೆನ್ನಾಗಿ ಬಾಡಿಸಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದರ ಜೊತೆಗೆ ಉಪ್ಪು, ಬೆಲ್ಲ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಈಗ ಜೋಳದ ರೊಟ್ಟಿಗೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡಬೇಕು. ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಜೋಳದ ಹಿಟ್ಟನ್ನು ಹಾಕಿ ಬಿಸಿ ನೀರು ಹಾಕಿ ಕಲಸಬೇಕು. ಜೋಳದ ಹಿಟ್ಟನ್ನು ಮಣೆಯ ಮೇಲೆ ತಟ್ಟಿ ಹೆಂಚಿನ ಮೇಲೆ ಬೇಯಿಸಿ ಈರುಳ್ಳಿ ಟೊಮೊಟೊ ಚಟ್ನಿಯೊಂದಿಗೆ ಸರ್ವ್ ಮಾಡಿದರೆ ಜೋಳದ ರೊಟ್ಟಿ ಈರುಳ್ಳಿ ಟೊಮೊಟೊ ಖಾರದ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಜೋಳದ ರೊಟ್ಟಿ ಹೇಗೆ ಮಾಡೋದು, ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಖಾರ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ ಅಲ್ವಾ? ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಚಟ್ನಿ ಎಷ್ಟು ಖಾರವಾಗಿದೆ, ರೊಟ್ಟಿ ಎಷ್ಟು ಚೆನ್ನಾಗಿದೆ ಅಂತ. ಸಾಫ್ಟ್ ಆಗಿದೆ ರೊಟ್ಟಿ. ಚಟ್ನಿ ಸೂಪರ್ ಆಗಿದೆ, ಖಾರವಾಗಿದೆ, ಜೊತೆಗೆ ಆ ಸ್ವೀಟ್ನೆಸ್ ಇದೆ. ಸ್ವಲ್ಪ ಬೆಲ್ಲ ಹಾಕಿದ್ದೀರಲ್ವ, ಟೊಮ್ಯಾಟೊ ದೋರ್ಗಾಯಿ ತೊಗೊಂಡಿದ್ದೀರ, ಸೊ ಹುಳಿ ಹುಳಿ ಆಗಿದೆ. ಜೊತೆಗೆ ಕೊತ್ತಂಬರಿ ಸೊಪ್ಪು, ಬಿಳಿ ಎಳ್ಳು ಹಾಕಿದ್ದೀರ. ಇದಿಷ್ಟು ತುಂಬ ಒಂಥರ ತರ್ತರಿಯಾಗಿ ರುಬ್ಕೊಂಡಿದ್ದೀರ. ಎಷ್ಟು ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇದೆ ಗೊತ್ತಾ? ಅದು ಒಂಥರ ಡ್ರೈಶ್ ಆಗಿಲ್ಲ, ಒಂಥರ ವೆಟ್ಟಿಶ್ ಆಗಿದೆ. ಮತ್ತು ಜೊತೆಗೆ ಸ್ಮೂತ್ ಆಗಿದೆ ಆ ಟೊಮ್ಯಾಟೊ ಪೇಸ್ಟ್ ಇರೋದ್ರಿಂದ. ಜೊತೆಗೆ ರೊಟ್ಟಿ ತುಂಬ ಸಾಫ್ಟ್ ಆಗಿದೆ, ಬಿಸಿಯಾಗಿದೆ, ಜೊತೆಗೆ ಟೇಸ್ಟಿಯಾಗಿದೆ. ನೀವು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ನಿಮ್ಗೇನು ಅನಿಸ್ತು ಅಂತ ಹೇಳಿ. ತುಂಬ ಖುಷಿ ಆಯಿತು. ನಮ್ಮದೇ ಆದಂಥ ಒಂದು ಅಡುಗೆನ ನಾವು ಇನ್ನೊಬ್ರಿಗೆ ಕಲಿಸ್ತಾ ಇದ್ದೀವಿ ಅಂದರೆ ಎಲ್ಲರಿಗೂ ಕಲಿಸ್ಲಿಕ್ಕೆ ಆಗೋದಿಲ್ಲ. ಹೌದು. ಸೊ ಇದು ಒಂದು ಮೀಡಿಯಾ. ಸೊ ಈ ಮೂಲಕ ನಾವು ಬೇರೆ ಎಲ್ಲರಿಗೂ ಜೋಳದ ರೊಟ್ಟಿ ಅನ್ನೋದೊಂದು ಇದೆ, ಅದಕ್ಕೆ ಖಾರ ಚಟ್ನಿ ಅನ್ನೋದೊಂದು ಕಾಂಬಿನೇಷನ್ ಇದೆ ಅಂತ ನಾವು ತೋರಿಸ್ಕೊಡೋದಕ್ಕೆ ಖುಷಿ ಆಯಿತು. ಹೌದು. ಸೊ ಇವತ್ತು ಇಷ್ಟು ದಿನ ನೀವು ಮನೆ ಅಡುಗೆ ಟಿ ವಿಲಿ ನೋಡ್ತಾ ಇದ್ರಿ. ಹೌದು. ಟಿ ವಿಲಿ ನೋಡೋಕ್ಕೂ ನೀವು ಇಲ್ಲಿ ಬಂದು ಪರ್ಫಾರ್ಮ್ ಮಾಡೋಕ್ಕೂ ಏನು ವ್ಯತ್ಯಾಸ ಅನಿಸ್ತು? ಟಿ ವಿಲಿ ನೋಡಿದಾಗ ನಾವು ಕಲ್ತ್ಕೋಬೇಕು ಅನ್ನೋದೊಂದು ಹುಮ್ಮಸ್ಸಿರುತ್ತೆ. ಅಯ್ಯೋ ಏನೋ ಮಾಡ್ತಾ ಇದ್ದಾರೆ, ಇವತ್ತೇನೋ ಒಂದು ಹೊಸ ಅಡುಗೆ ತೋರಿಸ್ತಾರಪ್ಪ. ಪ್ರತಿದಿನ ಅಮ್ಮ ಟಿ ವಿ ಹಾಕಿದ ತಕ್ಷಣ ನಾನು ಅಡುಗೆ ನೋಡ್ಬೇಕಮ್ಮ, ಡಿಸ್ಟರ್ಬ್ ಮಾಡಬೇಡ. ಸೊ ಎವ್ರಿ ಇಂಗ್ರೀಡಿಯೆಂಟ್ಸ್ ನಾವು ಗ್ರಾಸ್ ಮಾಡಿಬಿಟ್ಟು ಯಾವುದನ್ನು ಮಿಸ್ ಮಾಡ್ಕೊಳ್ದೆ ಫುಲ್ ಕಾನ್ಸಂಟ್ರೇಷನ್ ಇರುತ್ತೆ. ಇವಾಗ ನಮಗೆ ಡಬಲ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ನಾವು ಬಂದು ಮಾಡಬೇಕು ಅಂದಾಗ ಸ್ವಲ್ಪ ಎಡವಟ್ಟಾಯಿತು ಅಂದರೆ ಬೇರೆಯವ್ರು ಅದನ್ನು ತಪ್ಪಾಗಿ ಮಾಡೋ ಚಾನ್ಸಸ್ಸು ಇರುತ್ತೆ. ಹೌದು. ಸೊ ಹಾಗಾಗಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ, ನೋಡೋಕ್ಕೂ ಕಲಿಸೋದಕ್ಕೂ. ಓಕೆ ಚೈತ್ರ, ನಮ್ಮ ಈಸ್ಟರ್ನ್ ಮಸಾಲ ಹಾಗೂ ಸನ್ಫ್ಲವರ್ ಆಯಿಲ್ ವತಿಯಿಂದ ನಿಮಗೊಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ಹಾಗೆ ಇವತ್ತು ನೀವು ಕಷ್ಟಪಟ್ಟು ನಮ್ಗೆ ರೊಟ್ಟಿ ಮಾಡಿಕೊಟ್ಟಿದ್ದೀರಾ, ಖಾರ ಚಟ್ನಿ ಮಾಡಿಕೊಟ್ಟಿದ್ದೀರಾ, ಅಡುಗೆ ಅಂತೂ ಸೂಪರ್ ಆಗಿತ್ತು. ಸೊ ಹಾಗಾಗಿ ಸನ್ಫ್ಲವರ್ ಆಯಿಲ್ ವತಿಯಿಂದ, ಈಸ್ಟರ್ನ್ ಮಸಾಲ ವತಿಯಿಂದ ನಿಮಗೆ ಕಿಚನ್ ಕ್ವೀನ್ ಅನ್ನೋ ಒಂದು ಬಿರುದನ್ನು ಕೂಡ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಆದರೆ ಕಷ್ಟಪಟ್ಟು ಮಾಡ್ಕೊಡ್ಲಿಲ್ಲ, ಇಷ್ಟಪಟ್ಟು ಮಾಡಿಕೊಟ್ಟೆ. ಇಲ್ಲ, ನಿಜವಾಗ್ಲೂ ರೊಟ್ಟಿ ಮಾಡೋದು ಅದು ಸುಲಭ ಅಲ್ಲ. ನಾನು ನೋಡಿದೆ, ಆದರೆ ಎಷ್ಟು ಕಲ್ತಿದ್ದೀನಿ ಗೊತ್ತಿಲ್ಲ, ಬಟ್ ಖಂಡಿತವಾಗ್ಲೂ ನಾನು ಮನೇಲಿ ಟ್ರೈ ಮಾಡ್ತೀನಿ. ನೀವು ಕಲಿಬೇಕು,
ನೋಡಿದವರು ಕಲಿಬೇಕು, ಕಲ್ತು ಮಾಡಿದಾಗ ನಮಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಚೈತ್ರ. ನಿಜವಾಗ್ಲೂ ನಿಮ್ಮ ಜೊತೆ ನಾನು ಇವತ್ತು ಅಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಜೊತೆಗೆ ಹೈಲಿ ಟ್ಯಾಲೆಂಟೆಡ್ ನೀವು ಸಂಗೀತದ ವಿಷಯದಲ್ಲಿ. ಸೊ ಪ್ಲೀಸ್ ಸಂಗೀತನ ಇನ್ನಷ್ಟು ಬೆಳೆಸಿ, ಇನ್ನಷ್ಟು ಅದರಿಂದ ನಿಮ್ಗೆ ಒಳ್ಳೆ ಹೆಸರು ಬರಲಿ ಅಂತ ನಾವೆಲ್ಲ ಮನಸಾರೆ ಹಾರೈಸ್ತೀವಿ. ಥ್ಯಾಂಕ್ ಯು. ಆ ವಿಷಯದಲ್ಲಿ ಎಲ್ಲ ಕ್ರೆಡಿಟು ನನ್ನ ತಂದೆ ತಾಯಿಗೆ ಮತ್ತು ನಮ್ಮ ಗುರುಗಳಿಗೆ ಹೋಗುತ್ತೆ. ಸೊ ನನ್ನ ಸ್ನೇಹಿತರಿಗೆ, ನನ್ನ ಗುರುಗಳಿಗೆ, ನನ್ನ ತಾಯಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಖಂಡಿತ. ಹಾಗೆ ಈಸ್ಟರ್ನ್ ಮಸಾಲ ಮನೆ ಅಡುಗೆ ಕಾರ್ಯಕ್ರಮದವ್ರಿಗೂ ನಾನು ಥ್ಯಾಂಕ್ ಯು ಥ್ಯಾಂಕ್ಸ್ ಸೋ ಮಚ್. ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ಭೇಟಿ ಆಗೋಣ. ಬಾಯ್. ಬಾಯ್. ನೋಡಿದ್ರ ವೀಕ್ಷಕರೇ, ಚೈತ್ರಾಳ ಕೋಗಿಲೆಯ ಕಂಠ, ಹಾಗೆ ಅವರು ಮಾಡಿರೋಂಥ ಅಡುಗೆ ಎಷ್ಟು ಅದ್ಭುತವಾಗಿತ್ತು ಗೊತ್ತಾ. ಆ ಖಾರ ಚಟ್ನಿ ಜೊತೆಗೆ ಜೋಳದ ರೊಟ್ಟಿ. ನೀವು ಪ್ಲೀಸ್ ಮನೇಲಿ ಟ್ರೈ ಮಾಡಿ. ಹೊರಗಡೆ ತಂದು ತಿನ್ನೋಕ್ಕೂ ಮನೇಲಿ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ಅದರಲ್ಲೇ ಒಂದು ಖುಷಿ ಇದೆ. ಮತ್ತೆ ನಾಳೆ ಭೇಟಿ ಆಗ್ತೀನಿ ಇದೇ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಅಂಡ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗುವುದು ಪ್ಯೂರ್ ನ್ಯಾಚುರಲ್. ನಮಸ್ಕಾರ. For more updates, follow us on twitter.com/thesuvarna TV. Like us on facebook.com/thesuvarna TV. Watch us on youtube.com/suvarna.